ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾಳೆ ಮೋಹಿನಿ ಏಕಾದಶಿ ಬರ್ತಿದೆ. ಅದಕ್ಕೂ ಮುಂಚೆ ನಾನು ಮೊನ್ನೆಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಊರಲ್ಲಿ ಹಬ್ಬ ಇದ್ದ ಕಾರಣ ಊರಿಗೆ ಹೋಗಿದ್ದೆ. ನಮ್ಮೂರಲ್ಲಿ ಹಬ್ಬ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಬಸವೇಶ್ವರನಿಗೆ ಕೆಲವರು ಹರಕೆ ಹೊತ್ಕೊಂಡು ಬಾಯಿ ಬೀಗ ಚುಚ್ಚಿಸ್ಕೊಂಡಿರ್ತಾರೆ, ಇನ್ನೂ ಕೆಲವರು ಪಂಜುನ್ ಸೇವೆ ಮಾಡ್ತಾರೆ. ನಾನು ಕೂಡ ಇದು ಸೇರಿ 2ನೇ ಬಾರಿ ಬಸವೇಶ್ವರ ದೇವರಿಗೆ ಪಂಜುನ್ ಸೇವೆ ಮಾಡಿದೆ. ತುಂಬ ಚೆನ್ನಾಗಾಯಿತು ಹಬ್ಬ. ನಮ್ಮೂರು ಯಾವುದು, ನಾನು ಯಾವ ಹಬ್ಬಕ್ಕೆ ಹೋಗಿದ್ದೆ, ಹಬ್ಬ ಹೇಗಿತ್ತು, ನಮ್ಮ ಮನೆ ಹೇಗಿದೆ ಊರಲ್ಲಿ ಅನ್ನೋದನ್ನು ನಿಧಾನವಾಗಿ ವಿಡಿಯೋಗಳೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಊರಲ್ಲಿ ಹಬ್ಬ ನೈಟ್ ಟೈಮ್ ನಡೆಯೋದ್ರಿಂದ ಸರಿಯಾದ ನಿದ್ದೆ ಇಲ್ಲ. ಹಾಗೆ ನಿನ್ನೆ ಊರಿಂದ ತಡವಾಗಿ ಬಂದೆ. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಮೇಲೆ ನಮ್ಮೂರ ಹಬ್ಬದ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ವಿಶ್ವವಸು ಸಂವತ್ಸರ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಗುರುವಾರ ಬರ್ತಿದೆ. ಈ ಏಕಾದಶಿನ ಮೋಹಿನಿ ಏಕಾದಶಿ ಅಂತ ಕರಿತೀವಿ. ಗುರುವಾರದ ಜೊತೆಗೆ ಏಕಾದಶಿ ಕೂಡ ಬಂದಿದೆ. ಇದು 2ನೇ ಬಾರಿ ಈ ವರ್ಷದಲ್ಲಿ ಗುರುವಾರ ಏಕಾದಶಿ ಬರ್ತಿರೋದು. 7 ಜನ್ಮಗಳ ಪಾಪ ಕರ್ಮಗಳನ್ನ ವಿಮೋಚನೆ ಮಾಡೋದಕ್ಕೆ ಅಂತಲೇ ಭಗವಂತನೇ ಸೃಷ್ಟಿ ಮಾಡಿರುವಂತಹ ವ್ರತಾಚರಣೆ ಅಂದರೆ ಈ ಏಕಾದಶಿ ವ್ರತಾಚರಣೆ. ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ಈ ಏಕಾದಶಿ ವ್ರತಾಚರಣೆನ ಉಪವಾಸ ಇದ್ದು ಆಚರಣೆ ಮಾಡ್ತಾರೋ ಅಂಥವರ 7 ಜನ್ಮಗಳ ಪಾಪ ಕರ್ಮ ವಿಮೋಚನೆ ಜೊತೆಗೆ ಭಗವಂತನ ಅನುಗ್ರಹ ಕೂಡ ಸಿಗುತ್ತೆ. ಸಾಕ್ಷಾತ್ ಮಹಾವಿಷ್ಣುವಿನ ಅನುಗ್ರಹ ಹಾಗೆ ರಾಯರ ಅನುಗ್ರಹ ಕೂಡ ನಾವು ಪಡ್ಕೋಬಹುದು. ಯಾರಿಗೆಲ್ಲ ಉಪವಾಸ ಇದ್ದು ಏಕಾದಶಿ ವ್ರತಾಚರಣೆನ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಂಥವರು ತಪ್ಪದೆ ಈ ಒಂದು ವ್ರತಾಚರಣೆನ ಆಚರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಯಾರಿಗೆಲ್ಲ ಅನಾರೋಗ್ಯ ಸಮಸ್ಯೆ ಇದೆ, ವಯಸ್ಸಾಗಿದೆ, ನಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೆಲ್ತ್ ಇಶ್ಯೂಸ್ ಇದೆ ಅಂತಿರೋ ಅಂಥವರು ಉಪವಾಸ ಇರದೆ ಹಾಗೆ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡ್ಬೋದು. ನೀವು ಹಣ್ಣು, ಹಾಲು, ನೀರು, ಎಳ್ನೀರು, ಅವಲಕ್ಕಿ, ಉಪ್ಪಿಟ್ಟು ಈ ರೀತಿ ಸೇವನೆ ಮಾಡ್ತಾ ಆ ದಿನನ ಭಗವಂತನ ಧ್ಯಾನದ ಜೊತೆಗೆ ಕಳಿಬೋದು. ಹಾಗೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಜೊತೆಗೆ ಅವತ್ತೊಂದು ದಿನ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಬಾರ್ದು. ಹಾಗೆ ಬಹಳ ಮುಖ್ಯ, ಇದು ಅನ್ನದಿಂದ ಮಾಡಿರುವಂತಹ ಯಾವುದೇ ಅಡುಗೆಗಳ ಸೇವನೆ ಮಾಡಬಾರ್ದು ಏಕಾದಶಿ ದಿನ. ಜೊತೆಗೆ ರಾಯರಿಗೆ ನಾವು ಆ ದಿನ ಹೂವಿನಿಂದ ಅಲಂಕಾರ ಮಾಡಬಾರ್ದು. ಬರೀ ತುಳಸಿ ಮಾತ್ರ ಇಡಬೇಕು. ಅಕ್ಷತೆ ಕೂಡ ರಾಯರಿಗೆ ಹಾಕಬಾರ್ದು. ಆ ದಿನ ನೈವೇದ್ಯ ಕೂಡ ಮಾಡಬಾರ್ದು. ಯಾಕಂದರೆ ರಾಯರು ಕೂಡ ಏಕಾದಶಿನ ಉಪವಾಸದಲ್ಲಿದ್ದು ಭಗವಂತನ ಧ್ಯಾನ ಮಾಡ್ತಾ ಆಚರಣೆನ ಮಾಡ್ತಾರೆ. ಆ ಕಾರಣಕ್ಕೆ ನಾವು ರಾಯರಿಗೆ ಯಾವುದೇ ನೈವೇದ್ಯಗಳನ್ನ ಮಾಡಬಾರ್ದು. ಹಾಗೆ ಹೂವಿನಿಂದ ಅಲಂಕಾರ ಮಾಡಬಾರ್ದು. ಸಾಮಾನ್ಯವಾಗಿ ಗುರುವಾರ ಬಂತು ಅಂದರೆ ಹೂವಿನಿಂದ ಅಲಂಕಾರ ಮಾಡ್ತೀವಲ್ವ, ಈ ಗುರುವಾರ ಆ ರೀತಿ ಮಾಡಬಾರ್ದು. ಇನ್ನು 2 ತುಪ್ಪದ ದೀಪನ ರಾಯರ ಮುಂದೆ ಇಟ್ಟು ಬೆಳಗೋದ್ರ ಮೂಲಕ ನಿಮ್ಮ ಕಷ್ಟಗಳೇನಿದೆಯೋ ಹೇಳ್ತಾ ಅಥವಾ ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದನ್ನು ಕೇಳ್ತಾ ಈ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡ್ಬೋದು. ನಿನ್ನೆ ತುಂಬ ತಡವಾಗಿ ಬಂದಿದ್ದ ಕಾರಣ ಮನೇಲಿ ಸ್ವಲ್ಪ ಕೂಡ ಹೂವಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದು ರಾಯರ ಸೇವೆಗೆ ಹೂ ಇಲ್ಲದೆ ಹೇಗೆ ರಾಯರಿಗೆ ಸೇವೆ ಮಾಡೋದು ಅಂತ ಹೇಳಿ ನಮ್ಮನೆ ಪಕ್ಕನೇ ಒಂದು ಮನೆ ಇತ್ತು. ಅಲ್ಲಿ ಒಂದು ಮರ ಇದೆ. ಸಾಮಾನ್ಯವಾಗಿ ಎಲ್ಲರೂ ಹೋಗಿ ಕಿತ್ಕೊಳ್ತಿರ್ತಾರೆ ಹೂವು. ನಾನು ಕೂಡ ಬೆಳಗ್ಗೆನೇ ಎದ್ದು ರಾಯರಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ಹೂ ಕಿತ್ಕೊಂಡು ಬಂದು ರಾಯರಿಗೆ ಇವತ್ತು ಅದೇ ಹೂನ ಮುಡಿಸ್ದೆ. ಮನೇಲಿ ಬೆಳಗ್ಗಿನ ಸೇವೆನೇ ತುಂಬ ಚೆನ್ನಾಗಾಯಿತು. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ರಾಯರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರನ್ನೂ ಕಾಪಾಡಲಿ ರಾಯರು ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.